ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಪಹಲ್ಗಾಮ್ ಸದ್ಯ ದೇಶವನ್ನೇ ಆಘಾತಕ್ಕೊಳಪಡಿಸಿದ ಸ್ಥಳ. ಟೆರರಿಸ್ಟ್ ಅಟ್ಯಾಕ್ನಿಂದ ಈ ಸ್ಥಳ ಈಗ ಎಲ್ಲರಲ್ಲೂ ಭಯ ಹುಟ್ಟಿಸಿದೆ. ಆದರೆ ಈ ಪಹಲ್ಗಾಮ್ ಸ್ಥಳ ಸ್ವರ್ಗಕ್ಕೆ ಸಾಕ್ಷಿ. ಸ್ವರ್ಗ ಹೇಗಿರುತ್ತಪ್ಪ ಅಂದರೆ ಅದು ಪಹಲ್ಗಾಮ್ಗೆ ಭೇಟಿ ನೀಡಿ ಬಂದವರನ್ನೇ ಕೇಳಬೇಕು. ಭೂಲೋಕದ ಸ್ವರ್ಗ ಪಹಲ್ಗಾಮ್. ಸ್ವಿಟ್ಜರ್ಲೆಂಡ್ಗಿಂತ ಒಂದು ಪಟ್ಟು ಸೊಬಗಿನ ಸಿರೆ. ಈ ಒಂದು ತಾಣಕ್ಕೆ ಹೋಗಿ ಬಂದರೆ ಬೇರೆ ಯಾವ ಸ್ಥಳವೂ ಇದರಷ್ಟು ಅನುಭವ ನೀಡಲ್ಲ. ಅದಕ್ಕಾಗಿ ಪ್ರವಾಸಿಗರು ಇಲ್ಲಿ ಭೇಟಿ ನೀಡಲು ತುಂಬ ಉತ್ಸುಕರಾಗಿರುತ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ಇರೋ ಈ ತಾಣದಲ್ಲಿ ಕಣಿವೆಗಳ ಸರಮಾಳೆ, ನದಿಗಳು, ಹಚ್ಚ ಹಸಿರಿನ ಕಾನನ, ಅಬ್ಬಬ್ಬಾ ಎಷ್ಟು ರೋಮಾಂಚನ! ಈ ಸ್ಥಳ ಬರೀ ಸೌಂದರ್ಯವನ್ನು ಮೈದುಂಬಿಸಿಕೊಂಡಿರುವುದಷ್ಟೇ ಅಲ್ಲ, ಇದಕ್ಕೆ ಐತಿಹಾಸಿಕ ಹಿನ್ನೆಲೆಯೂ ಇದೆ. ಇದೇ ಪಹಲ್ಗಾಮ್ನಿಂದಲೇ ಭಕ್ತರು ಅಮರನಾಥ ಯಾತ್ರೆ ಪ್ರಾರಂಭಿಸುತ್ತಾರೆ. ಇಲ್ಲಿರುವ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಪರಶಿವನ ದರ್ಶಿಸಿ ಮುಂದಿನ ಹೆಜ್ಜೆ ಇಡ್ತಾರೆ. ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೆಯೋ ಭೂಲೋಕ ಸ್ವರ್ಗದ ಪಹಲ್ಗಾಮ್ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ಈ ವಿಡಿಯೋದಲ್ಲಿದೆ. ಈ ವಿಡಿಯೋ ಸಂಪೂರ್ಣವಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ. ಭಾರತ ದೇವಾಲಯಗಳ ಬೀಡು. ನಮ್ಮ ದೇಶದಲ್ಲಿರೋ ಗುಡಿಗಳು ಎಷ್ಟೋ ರಹಸ್ಯಗಳು, ಪವಾಡಗಳಿಂದ ಕೂಡಿದೆ. ಸಾವಿರಾರು ಆಲಯಗಳು ಪ್ರಕೃತಿಯ ಮಡಿಲಲ್ಲೇ ಸೊಬಗು ತುಂಬಿಕೊಂಡಿವೆ. ನದಿಗಳ ಬಳಿ, ಸಮುದ್ರದಲ್ಲಿ, ದಟ್ಟಾರಣ್ಯ ಮಧ್ಯೆ, ಬೆಟ್ಟ ಗುಡ್ಡಗಳ ಮೇಲೆ, ಗುಹೆಗಳಲ್ಲೂ ನಾವು ದೇವರನ್ನು ಕಾಣಬಹುದು. ಅದರಲ್ಲೂ ಮಹಾದೇವನ ದೇವಸ್ಥಾನಗಳು ಒಂದಕ್ಕಿಂತ ಒಂದು ವಿಶೇಷ. ಸ್ಥಳಗಳಂತೂ ಕೌತುಕತೆ ಹೆಚ್ಚಿಸುತ್ತೆ. ಈಗ ಭಾರತೀಯರಿಗೆಲ್ಲ ತಿಳಿದಂಥ ಪಹಲ್ಗಾಮ್ ನಿಜಕ್ಕೂ ಸ್ವರ್ಗವೇ. ಎಷ್ಟೋ ಮಂದಿಗೆ ಈ ಸ್ಥಳಕ್ಕೆ ಒಮ್ಮೆಯಾದರೂ ಭೇಟಿ ನೀಡಬೇಕೆಂಬ ಕನಸು ಇರುತ್ತೆ. ಪ್ರವಾಸಿಗರಿಗೆ, ಭಕ್ತರಿಗೆ, ನವದಂಪತಿಗೆ, ಪ್ರೇಮಿಗಳಿಗೆ ಎಲ್ಲರಿಗೂ ಈ ಸುಂದರ ಸ್ಥಳ ಅಚ್ಚುಮೆಚ್ಚು. ಪ್ರಕೃತಿಯ ಮಡಿಲಲ್ಲಿ ಕಳೆದೋಗಬೇಕೆಂದರೆ ಪಹಲ್ಗಾಮ್ಗೆ ಭೇಟಿ ನೀಡಲೇಬೇಕು. ಎತ್ತರದ ಪರ್ವತಗಳು, ಮರಗಳು, ನದಿ, ಕಣಿವೆಗಳು, ಹಿಮದ ರಾಶಿ, ಕಣ್ಮುಚ್ಚಿದ್ರೂ ಈ ಸೊಬಗು ಹಾಗೆ ಕಣ್ಣಲ್ಲಿರುತ್ತೆ. ಇಂತಹ ಪ್ರವಾಸಿ ತಾಣಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಈ ಸ್ಥಳದಲ್ಲಿ ಮಹಳೇಶ್ವರ ಎಂಬ ದೇವಾಲಯವಿದೆ. ಶ್ರೀನಗರದಿಂದ ಸುಮಾರು 141 ಕಿಲೋಮೀಟರ್ ದೂರದಲ್ಲಿ ಅಮರನಾಥ ದೇಗುಲವಿದೆ. ಈ ಪುಣ್ಯಕ್ಷೇತ್ರಕ್ಕೆ ತಲುಪಬೇಕಾದರೆ ಮೊದಲು ಪಹಲ್ಗಾಮ್ಗೆ ಹೋಗಬೇಕು. ಇಲ್ಲಿಂದಲೇ ಅಮರನಾಥ ಯಾತ್ರೆ ಶುರುವಾಗೋದು. ಪಹಲ್ಗಾಮ್ನಿಂದ ಅಮರನಾಥ ಗುಹೆಗೆ ಕೇವಲ 48 ಕಿಲೋಮೀಟರ್ ದೂರವಿದೆ. ಪಹಲ್ಗಾಮ್ ಸ್ಥಳಕ್ಕೆ ಹಲವು ಪೌರಾಣಿಕ ಕಥೆಗಳಿವೆ. ಇಲ್ಲಿರುವ ಶೇಷನಾಗ ಸರೋವರದ ಪ್ರಶಾಂತವಾದ ವಾತಾವರಣ ವಿಸ್ಮಯಗೊಳಿಸುತ್ತದೆ. ಈ ಸರೋವರದಲ್ಲಿ ಶೇಷನಾಗ ವಾಸಿಸುತ್ತಿರುವುದರಿಂದ ಹಿಂದೂ ಪುರಾಣದ ಪ್ರಕಾರ ಈ ಹೆಸರು ಬಂದಿದೆ. ಪಹಲ್ಗಾಮ್ನಲ್ಲಿರುವ ಕ್ರಿಸ್ತಶಕ 855ರಿಂದ 883 ಅವಧಿಯ ಅವಂತಿಪುರ ದೇವಾಲಯ ಸಹ ನೋಡುಗರನ್ನು ನಿಬ್ಬೆರಗಾಗಿಸುತ್ತದೆ. ದೇವಾಲಯದ ವಾಸ್ತುಶಿಲ್ಪ ಗತವೈಭವವನ್ನು ತಿಳಿಸುತ್ತೆ. ಯುಗ ಯುಗಗಳಿಂದ ಈ ದೇವಾಲಯ ಇರೋದು ಇಲ್ಲಿನ ಅವಶೇಷಗಳಿಂದ ತಿಳಿಯಬಹುದು. ಇನ್ನು ಪಹಲ್ಗಾಮ್ನಿಂದ 1 ಕಿಲೋಮೀಟರ್ ದೂರದಲ್ಲೇ ಇರುವ ಮಾಮಲ್ ದೇವಾಲಯ ಶಿವಭಕ್ತರಿಗೆ ತುಂಬ ಶ್ರೇಷ್ಠವಾದ ಸ್ಥಳ. ಮಾಮಲೇಶ್ವರ ದೇವಾಲಯದ ಅಡಿಯಲ್ಲಿ ಶುದ್ಧ ಜಲದ ಬುಗ್ಗೆಗಳು ನೋಡಬಹುದು. ವರ್ಷ ಉದ್ದಕ್ಕೂ ಇಲ್ಲಿ ಭಕ್ತರು ಬರುತ್ತಿರುತ್ತಾರೆ. ಇದೇ ರೀತಿ ಮಾರ್ತಾಂಡ ಸೂರ್ಯ ದೇವಾಲಯವು ಹಿಂದೂ ಯಾತ್ರಾ ಸ್ಥಳವಾಗಿದೆ. ಪಹಲ್ಗಾಮ್ನಲ್ಲಿ ನೋಡುವಂತಹ ಮತ್ತಷ್ಟು ಸ್ಥಳಗಳಿವೆ. ಅರು ಕಣಿವೆ, ಬೇತಾಬ್ ಕಣಿವೆ, ಚಂದನ್ವರಿ, ಲಿಡ್ಡರ್ ನದಿ, ಹಲವು ಸರೋವರಗಳು ಅದ್ಭುತ ಸ್ಥಳಗಳಾಗಿವೆ. ಅಮರನಾಥ ಯಾತ್ರೆಗೆ ಹೋಗಲು ತಯಾರಿ ನಡೆಸುತ್ತಿರೋರು ಈ ತಾಣಗಳಿಗೂ ಭೇಟಿ ನೀಡಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.